ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಚೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲ ವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧರಣೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತೆ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾಂಮಯಮೃತಂ ಜಗತ್ಪಿಬತಿ. ಶ್ರೀ ವ್ಯಾಸಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮಾರ್ಕಂಡೇಯ ಮಹಾಪುರಾಣದ ವರ್ಜ್ಯಾವರ್ಜ್ಯ ಪ್ರತಿಪಾದನಂ ಎಂಬ 32ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಅಶುಚಿ ದ್ರವ್ಯಗಳ ಶುದ್ಧೀಕರಣ, ಗೃಹಸ್ಥನಿಗೆ ವರ್ಜ್ಯ ಅವರ್ಜ್ಯ ವಸ್ತುಗಳ ಬೋಧನದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮದಾಲಸೆಯು ಇಂತೆಂದಳು: ಅಲರ್ಕನೆ, ಗೃಹಸ್ಥನ ಸತಿಯು ಆಚರಿಸಬೇಕಾದ ವಿಶೇಷ ಧರ್ಮಗಳು ಕೆಲವು ಇವೆ. ಅಂತಹ ಸ್ತ್ರೀ ಧರ್ಮಗಳನ್ನು ವಿಸ್ತಾರವಾಗಿ ಹೇಳುವೆನು, ಅದನ್ನು ಕೇಳು. ಸಮಸ್ತ ದೇವತಾ ಸ್ವರೂಪಿಣಿಯಾದ ಭವಾನಿ ದೇವಿಯು ಅತ್ತಿಯ ಗಿಡದಲ್ಲಿ ಯಾವಾಗಲೂ ವಾಸ ಮಾಡುವಳು. ಆದ್ದರಿಂದ ಗಂಧ, ಅಕ್ಷತ, ಪುಷ್ಪ ಮುಂತಾದ ಉಪಚಾರಗಳಿಂದ ಔದುಂಬರ ವೃಕ್ಷವನ್ನು ಪ್ರತಿದಿನವೂ ಪೂಜಿಸಬೇಕು. ಮುಂದುಗಡೆಯ ಬಾಗಿಲಿನ ಹೊಸ್ತಿಲನ್ನು ಯಾವಾಗಲೂ ರಂಗೋಲಿ ಮುಂತಾದವುಗಳಿಂದ ಅಶೂನ್ಯವನ್ನಾಗಿ ಮಾಡಬೇಕು. ಪ್ರಾತಃ ಕಾಲದಲ್ಲಿ ವಿಶೇಷವಾಗಿ ಅಶೂನ್ಯವಾಗಿರುವಂತೆ ಮಾಡಬೇಕು. ಯಾವ ಗೃಹಸ್ಥನ ದೇಹಲಿಯು ಶೂನ್ಯವಾಗಿರುವುದೋ ಅವನ ಕುಲವು ಶೂನ್ಯವಾಗುವುದು. ಅಂತಹ ಹೊಸ್ತಿಲನ್ನು ಕಾಲಿನಿಂದ ತುಳಿಯುವುದು ಮತ್ತು ಅದನ್ನು ವಂದಿಸದೆ ದಾಟುವುದು ಮುಂತಾದುವನ್ನು ಮಾಡಿದ ಮಾನವನು ನರಕಯಾತನೆಯನ್ನು ಹೊಂದುವನು. ಆದ್ದರಿಂದ ಅಂತಹ ಪಾಪಕರ್ಮವನ್ನು ಬಿಡಬೇಕು. ಗೃಹಿಣಿಯು ಪ್ರಾತಃ ಕಾಲದಲ್ಲಿ ಪ್ರತಿದಿನವೂ ಮನೆಯೊಳಗೆ ಗೋಮಯ ಮುಂತಾದುದರಿಂದ ನೆಲವನ್ನು ಸಾರಿಸಿ ಶುದ್ಧಿ ಮಾಡಬೇಕು. ಹಾಗೆ ಮನೆಯನ್ನು ಶುಚಿಯಾಗಿ ಮಾಡುವುದರಿಂದ ಯಾವ ದುಃಖಗಳನ್ನು ಅವಳು ಹೊಂದುವುದಿಲ್ಲ. ಯಾವ ಗೃಹಸ್ಥನ ಮನೆಯಲ್ಲಿ ಪ್ರಾತಃ ಕಾಲ ಗುಡಿಸಿ ಸಾರಿಸಿ ಮಾಡುವ ಸಮ್ಮಾರ್ಜನವಿಲ್ಲದಿರುವ ಹಾಗೆ ಸೂರ್ಯನ ರಶ್ಮಿಗಳು ಬೀಳುತ್ತವೆಯೋ ಅಂತಹ ಮನೆಗೆ ಬಂದ ದೇವತೆ, ಪಿತೃ, ಮಾತೃದೇವತೆಗಳು ನಿರಾಶೆಯಿಂದ ಹಿಮ್ಮುಖರಾಗಿ ಹೋಗುವರು. ರಾತ್ರಿಯ ಕಡೆಯ ಯಾಮದಲ್ಲಿ ಯಾವ ಗೃಹಿಣಿಯು ಅಜ್ಞಾನದಿಂದ ಧಾನ್ಯಗಳ ಸಂಸ್ಕಾರವನ್ನು ಮಾಡುವಳೋ ಆಕೆಯು ಮುಂದಿನ ಜನ್ಮಾಂತರಗಳಲ್ಲಿ ಬಂಜೆಯಾಗಿ ಜನಿಸುವಳು. ಯಾವ ಗೃಹಿಣಿಯು ಸಂಧ್ಯಾಕಾಲವು ಪ್ರಾಪ್ತವಾಗಿದ್ದರೂ ಮನೆಯಲ್ಲಿ ಮಾರ್ಜನ ಸಂಸ್ಕಾರವನ್ನು ಮಾಡುವುದಿಲ್ಲವೋ ಆಕೆಯು ಪತಿಯನ್ನು ಕಳೆದುಕೊಂಡವಳಾಗಿ ಮುಂದಿನ ಪ್ರತಿಜನ್ಮದಲ್ಲಿಯೂ ದರಿದ್ರಳಾಗಿ ಜನಿಸುವಳು. ಯಾವ ಗೃಹಿಣಿಯು ತನ್ನ ಇಷ್ಟದಂತೆ ಚೆನ್ನಾಗಿ ಸಾರಿಸಿ ಸಮ್ಮಾರ್ಜನ ಮಾಡಿದ ನೆಲದಲ್ಲಿ ಸ್ವಸ್ತಿಕ ಮುಂತಾದ ರಂಗೋಲಿಯ ಶುಭ ಚಿಹ್ನೆಗಳಿಂದ ಅಲಂಕಾರ ಮಾಡುವುದಿಲ್ಲವೋ ಆ ಸ್ತ್ರೀಯ ಧನ, ಆಯುಷ್ಯ, ಕೀರ್ತಿಗಳು ನಾಶವಾಗುತ್ತವೆ. ಕಸಪರಕೆ, ಒಲೆ, ಅಗ್ಗುಷ್ಟಿಕೆ, ರುಬ್ಬುವ ಕಲ್ಲು, ರುಬ್ಬುಗುಂಡು ಇವುಗಳನ್ನು ಕಾಲಿನಿಂದ ದಾಟಿ ನಡೆಯುವುದು ಪತ್ನಿ, ಪುತ್ರ, ಧನ ಮುಂತಾದುವನ್ನು ನಾಶ ಮಾಡುವುದು. ಆದ್ದರಿಂದ ಇವುಗಳನ್ನು ದಾಟಿ ನಡೆಯಬಾರದು. ಹಾಗೂ ಒರಳುಕಲ್ಲು, ಒನಿಕೆ ಮತ್ತು ಬೀಸುವ ಕಲ್ಲು ಇವುಗಳನ್ನು ಹೆಜ್ಜೆಯಿಂದ ಲಂಘಿಸಿ ನಡೆದರೆ ಆ ಮಾನವನು ಪಾಪಿಯಾಗುವನು.
ಮತ್ತು ಎಂದಿಗೂ ಉತ್ತಮಗತಿಯನ್ನು ಹೊಂದುವುದಿಲ್ಲ. ಆದ್ದರಿಂದ ಇವುಗಳನ್ನು ಲಂಘಿಸಬಾರದು. ಪುತ್ರನೇ, ಪುತ್ರ ಸಂತತಿಯುಳ್ಳ ಗೃಹಸ್ಥನು ಭಿನ್ನವಾದ ಆಸನ, ಯೋಗಪಟ್ಟ, ಕೃಷ್ಣಾಜಿನ ಧಾರಣ ಮತ್ತು ಕಪ್ಪುಗಂಬಳಿ ಇವುಗಳನ್ನು ಉಪಯೋಗಿಸಬಾರದು. ದಕ್ಷಿಣ ದಿಕ್ಕಿಗೆ ಅಭಿಮುಖನೂ ಅಥವಾ ಯಾವುದಾದರೊಂದು ಮೂಲೆ ದಿಕ್ಕಿಗೆ ಅಭಿಮುಖನೂ ಆಗಿ ಯಾವ ಮಾನವನು ಕೇಶ ಸಂಸ್ಕಾರವನ್ನು ಮಾಡುವನೋ ಅವನು ಐಶ್ವರ್ಯ ನಾಶವನ್ನು ಹೊಂದುವನು. ವಿವಾಹ ಸಂಸ್ಕಾರದಿಂದ ಸಂಸ್ಕೃತನಲ್ಲದ ಮಾನವನು ಭೋಜನಾನಂತರದಲ್ಲಿ ದಂತಗಳ ಶೋಧನವನ್ನು ಮಾಡಬಾರದು ಮತ್ತು ಪಾದುಕೆಯನ್ನು ಆರೋಹಣ ಮಾಡಬಾರದು. ಹಾಗೂ ತಿಲಮಿಶ್ರವಾದ ಜಲದಿಂದ ತರ್ಪಣವನ್ನು ಕೊಡಬಾರದು. ತಂದೆಯು ಜೀವಂತನಾಗಿರುವಂತಹ ಗೃಹಸ್ಥನು ಕಂಕುಳು ಪ್ರದೇಶದ ಕೆಳಭಾಗದಿಂದ ಧರಿಸುವ ಉತ್ತರೀಯದ ಧಾರಣವನ್ನು ಮಾಡಬಾರದು ಮತ್ತು ದರ್ಶಕಾಲದ ನಿಮಿತ್ತವಾಗಿ ಸ್ನಾನವನ್ನು, ದರ್ಶಶ್ರಾದ್ದವನ್ನು ಆಚರಿಸಬಾರದು. ಮತ್ತು ಜೀವತ್ಪಿತೃಕನಾದ ಮನುಷ್ಯನು ಪಾದುಕೆಯಲ್ಲಿ ಆರೋಹಣ ಮಾಡಬಾರದು, ಯೋಗಪಟ್ಟವನ್ನು ಧರಿಸಬಾರದು ಮತ್ತು ಪಿತೃವರ್ಗವನ್ನು ಉದ್ದೇಶಿಸಿ ಗಯಾಶ್ರಾದ್ದವನ್ನು ಮಾಡಬಾರದು. ಪುತ್ರನೇ, ದೀಪಸ್ತಂಭದ ಛಾಯೆ, ತಾರೆಗಿಡದ ನೆರಳು ಮತ್ತು ಮುಳ್ಳುಗೋರಂಟಿ ಗಿಡದ ನೆರಳು ಇವುಗಳು ಪ್ರಾಣಹಾನಿಯನ್ನು ಉಂಟುಮಾಡುವವು. ಆದ್ದರಿಂದ ನೀನು ಜೀವಂತನಾಗಿ ಇರಲು ಇಚ್ಛಿಸುವುದಾದರೆ ಅವುಗಳನ್ನು ವರ್ಜಿಸಬೇಕು. ಪುತ್ರನೇ, ಹುಟ್ಟಿರುವ ಕೆಳಗಣ ವಸ್ತ್ರದಿಂದ ಯಾವ ಮಾನವನು ತಲೆಗೆ ಗಾಳಿಯನ್ನು ಬೀಸಿಕೊಳ್ಳುವನೋ ಅಥವಾ ಆಸನ, ಮೊರ, ಚರ್ಮಗಳಿಂದ ಬೀಸಿಕೊಳ್ಳುವನೋ ಅವನ ಸುಕೃತವೆಲ್ಲವೂ ನಾಶವಾಗುವವು. ಅಲರ್ಕನು ಹೀಗೆ ಹೇಳಿದನು: ಜನನಿಯೇ, ಸೂತಿಕ, ಷಂಡ ಮುಂತಾದವರು ಅಭೋಜ್ಯರೆಂದು ನಿನ್ನಿಂದ ಹೇಳಲ್ಪಟ್ಟಿದೆ. ಸೂತಿಕ, ಷಂಡ ಮುಂತಾದವರ ನೈಜ ಲಕ್ಷಣಗಳನ್ನು ನಿನ್ನಿಂದ ಕೇಳಲು ಕುತೂಹಲವುಳ್ಳವನಾಗಿದ್ದೇನೆ. ಮದಾಲಸೆಯು ಇಂತೆಂದಳು: ವಿಪ್ರಪತ್ನಿಯು ಬ್ರಾಹ್ಮಣ ಜಾತಿಯ ಪರಪುರುಷನ ಸಂಗವನ್ನು ಮಾಡಿದರೆ ಆ ಸ್ತ್ರೀ ಪುರುಷರು ಇಬ್ಬರೂ ಸೂತಿಕ ಎಂದು ಧಾರ್ಮಿಕರಿಂದ ಕರೆಯಲ್ಪಡುವರು. ಅವರು ಕೊಡುವ ಅನ್ನವು ನಿಂದ್ಯವಾದ್ದರಿಂದ ಭೋಜನಾರ್ಹವಲ್ಲ. ಯಾವ ಮನುಷ್ಯನು ಹೋಮ ಮಾಡಬೇಕಾದ ಕಾಲದಲ್ಲಿ ಹೋಮ ಮಾಡುವುದಿಲ್ಲವೋ, ತಾನು ಭುಂಜಿಸುವುದಿಲ್ಲವೋ ಮತ್ತು ಪರರಿಗೆ ದಾನ ಮಾಡುವುದಿಲ್ಲವೋ ಹಾಗೂ ಪಿತೃ ದೇವತಾರ್ಚನದಿಂದ ಹೀನನಾಗಿರುವನೋ ಅವನು ಷಂಡ ಎಂದು ಕರೆಯಲ್ಪಡುವನು. ಯಾವ ಮಾನವನು ತನ್ನ ಮಹತ್ವವನ್ನು ತೋರ್ಪಡಿಸಿಕೊಳ್ಳುವುದಕ್ಕೋಸ್ಕರ ಯಾಗ ಮತ್ತು ತಪಸ್ಸುಗಳನ್ನು ಮಾಡುವನೋ ಮತ್ತು ಯಾವ ಮಾನವನ ಸರ್ವಸ್ವವು ಸ್ವಾರ್ಥ ಮಾತ್ರಕ್ಕೆ ಉಪಯೋಗವಾಗುವುದೋ ಅಂತಹವನು ವಿದ್ವಾಂಸರಿಂದ ಮಾರ್ಜಾರ ಎಂದು ಕರೆಯಲ್ಪಡುವನು. ಮತ್ತು ದಾನ, ಹೋಮ, ಭೋಗಗಳಿಗೆ ಸಾಕಾದಷ್ಟು ಐಶ್ವರ್ಯವಿದ್ದರೂ ಕೂಡ ಯಾವನು ದಾನ, ಹೋಮ, ಭೋಗಗಳನ್ನು ಮಾಡುವುದಿಲ್ಲವೋ ಅವನನ್ನು ಆಖು ಎಂದು ಕರೆಯುವರು. ಅಂತಹ ಪಾಪಿಯ ಅನ್ನವನ್ನು ಭುಂಜಿಸಿದವನು ಕೃಚ್ಛ್ರಪ್ರಾಯಶ್ಚಿತ್ತದಿಂದ ಶುದ್ಧನಾಗುವನು. ಒಂದು ಗುಂಪಿನಲ್ಲಿ ಸೇರಿದ ಮಾನವರ ವಿಷಯದಲ್ಲಿ ಯಾವನು ಪಕ್ಷಪಾತವನ್ನು ತೋರಿಸುವನೋ ದೇವತೆಗಳು ಅಂತಹ ಮಾನವನನ್ನು ಕುಕ್ಕುಟ ಎಂದು ಕರೆಯುವರು. ಅವನ ಅನ್ನವು ನಿಂದ್ಯವಾದುದರಿಂದ ಭೋಜನಕ್ಕೆ ಅರ್ಹವಾದುದಲ್ಲ. ಯಾವ ಮನುಜನು ಆಪತ್ಕಾಲ ಒದಗದಿದ್ದರೂ ಸ್ವೇಚ್ಛೆಯಿಂದ ಸ್ವಧರ್ಮವನ್ನು ಬಿಟ್ಟು ಪರಧರ್ಮವನ್ನು ಸೇವಿಸುವನೋ ವಿದ್ವಾಂಸರು ಅಂತಹ ಪರಧರ್ಮಾವಲಂಬಿಯನ್ನು ಪತಿತ ಎಂದು ವ್ಯವಹರಿಸುತ್ತಾರೆ. ಹಾಗೂ ಯಾವ ಮಾನವನು ವಿಹಿತವಾದ ಅರ್ಚನವನ್ನು ಮಾಡದೆ ದೇವತೆಯನ್ನು ತ್ಯಜಿಸುವನೋ, ಕರ್ತವ್ಯವಾದ ಶುಶ್ರೂಷೆಯನ್ನು ಮಾಡದೆ ಗುರು ಪತ್ನಿಯರನ್ನು ತ್ಯಜಿಸುವನೋ ಮತ್ತು ಗೋವು, ಬ್ರಾಹ್ಮಣ, ಸ್ತ್ರೀಯರ ಹತ್ಯಾಪಾತಕವನ್ನು ಮಾಡುವನೋ ಅವನು ಅಪವಿದ್ಧ ಎಂದು ಹೇಳಲ್ಪಟ್ಟಿರುವನು. ಯಾವ ಮಾನವರ ವಂಶದಲ್ಲಿ
ವೇದಾಧ್ಯಯನವಿಲ್ಲವೋ, ಶಾಸ್ತ್ರಪಠನವು ದೂರವಾಗಿದೆಯೋ, ಅಥವಾ ಆಯಾಯ ವ್ರತಾನುಷ್ಠಾನವು ಲೋಪ ಹೊಂದಿರುವುದೋ, ಸಾಧುಗಳು ಅಂತಹವರನ್ನು ನಗ್ನ ಎಂದು ಕೀರ್ತಿಸಿರುವರು. ಅವರ ಅನ್ನವು ಅಭೋಜ್ಯವಾದುದು. ದಾನ ಮಾಡುವ ಶಕ್ತಿಯನ್ನು ಹೊಂದಿರುವ ಯಾವ ಮಾನವನು ಆಶೆಯನ್ನು ತೋರಿಸಿದ ಅರ್ಥಿಗೆ ದಾನ ಮಾಡುವುದಿಲ್ಲವೋ, ಮತ್ತೊಬ್ಬನು ದಾನ ಮಾಡುವುದನ್ನು ನಿಷೇಧಿಸುವನೋ ಮತ್ತು ಶರಣಾಗತನನ್ನು ರಕ್ಷಿಸದೆ ಬಿಡುವನೋ, ಅವನು ನರಾಧಮನಾದ ಚಂಡಾಲನೆನಿಸಿರುವನು. ಯಾವ ಮನುಜನು ಬಂಧುಜನ, ಸಾಧು ಸಂತರು ಮತ್ತು ಬ್ರಾಹ್ಮಣರಿಂದ ತ್ಯಜಿಸಲ್ಪಟ್ಟಿರುವನೋ, ಮತ್ತು ಯಾವ ಮನುಜನು ಕುಂಡ ಗೋಲಕರ ಅನ್ನವನ್ನು ಭುಂಜಿಸುವನೋ, ಅವರ ಅನ್ನವನ್ನು ಭುಂಜಿಸಿದವನು ಪಾಪ ಪರಿಹಾರಕ್ಕೋಸ್ಕರ ಚಾಂದ್ರಾಯಣ ಪ್ರಾಯಶ್ಚಿತ್ತವನ್ನು ಆಚರಿಸಬೇಕು. ಯಾವನು ತನಗೆ ವಿಹಿತವಾದ ನಿತ್ಯಕರ್ಮ, ನೈಮಿತ್ತಿಕ ಕರ್ಮ ಇವುಗಳನ್ನು ತ್ಯಜಿಸುವನೋ, ಅಂತಹ ಪಾತಕಿಯ ಅನ್ನವನ್ನು ಭುಂಜಿಸಿದವನು ಆ ಪಾಪಶುದ್ಧಿಗೋಸ್ಕರ 3 ದಿನಗಳು ಪೂರ್ತಿಯಾಗಿ ಉಪವಾಸ ಮಾಡಬೇಕು. ಯಾವ ಗೃಹಸ್ಥನ ಮನೆಯಲ್ಲಿ ಪ್ರತಿದಿನವೂ ನಿತ್ಯ ಕರ್ಮಾನುಷ್ಠಾನಕ್ಕೆ ಲೋಪವಿರುವುದೋ, ಯಾವ ಗೃಹಸ್ಥನು ಬ್ರಾಹ್ಮಣರಿಂದ ತ್ಯಜಿಸಲ್ಪಟ್ಟಿರುವನೋ, ಅವನು ಪಾತಕಿಯಾದ ನರಾಧಮನೆಂದು ಅರಿಯಬೇಕು. ಮಾನವನು ತನಗೆ ವಿಹಿತವಾದ ನಿತ್ಯಕರ್ಮಗಳ ಅನುಷ್ಠಾನವನ್ನು ಯಾವಾಗಲೂ ತ್ಯಜಿಸಬಾರದು. ನಿತ್ಯಕರ್ಮ ತ್ಯಾಗದಿಂದ ಜನ್ಮ ಮರಣಗಳೆಂಬ ಸಂಸಾರ ದುಃಖ ಬಂಧನವು ಶಾಶ್ವತವಾಗಿರುವುದು. ಆದರೆ ಜನನ ಮರಣಗಳ ಆಶೌಚ ಸಮಯದಲ್ಲಿ ಮಾತ್ರ ದಾನ, ಹೋಮ ಮುಂತಾದ ನಿತ್ಯಕರ್ಮಗಳನ್ನು ಬಿಟ್ಟು ಬ್ರಾಹ್ಮಣನು 10 ದಿನಗಳವರೆಗೂ, ಕ್ಷತ್ರಿಯನು 12 ದಿನಗಳವರೆಗೂ ಮತ್ತು ವೈಶ್ಯನು 15 ದಿನಗಳವರೆಗೂ ಇರಬೇಕು. ಶೂದ್ರನು ಜಾತಾಶೌಚ, ಮೃತಾಶೌಚ ಸಮಯಗಳಲ್ಲಿ ತನ್ನ ನಿತ್ಯ ಕರ್ಮಗಳನ್ನು ಬಿಟ್ಟು 1 ಮಾಸ ಪೂರ್ತಿಯಾಗಿ ಇರಬೇಕು. ಹೀಗೆ ಅವರವರಿಗೆ ವಿಹಿತವಾದ ಆಶೌಚ ದಿನಗಳನ್ನು ಬಿಟ್ಟು ಮಿಕ್ಕ ದಿನಗಳಲ್ಲಿ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ತ್ಯಜಿಸಬಾರದು. ರೋಗದಿಂದ ಅಥವಾ ಇನ್ನಾವುದೋ ಗೃಹಕೃತ್ಯದ ಪ್ರಸಂಗದಿಂದ ನಿತ್ಯ ಕರ್ಮಾನುಷ್ಠಾನದಿಂದ ಶೂನ್ಯನಾದ ಮಾನವನು ಪಾದಕೃಚ್ಛ್ರ ಪ್ರಾಯಶ್ಚಿತ್ತವನ್ನು ಮಾಡಿ 1 ಗೋವನ್ನು ದಾನ ಮಾಡಿ ಪಾಪದಿಂದ ಮುಕ್ತನಾಗುವನು. ರೋಗ ಮುಂತಾದ ಪ್ರಸಂಗದಿಂದ ನಿತ್ಯ ನೈಮಿತ್ತಿಕ ಕರ್ಮವನ್ನು ತ್ಯಜಿಸಿದವರು ಪ್ರಾಯಶ್ಚಿತ್ತದಿಂದ ಶುದ್ಧರಾಗಿ ಮುಂದೆ ಯಥಾವಿಧಿಯಾಗಿ ತಮ್ಮ ಕರ್ಮಾನುಷ್ಠಾನದಲ್ಲಿ ತತ್ಪರರಾಗಬೇಕು. ಮರಣ ಹೊಂದಿದ ಜಂತುವಿಗೆ ಅವನ ಗೋತ್ರದಲ್ಲಿ ಜನಿಸಿದ ಕರ್ಮಾಧಿಕಾರಿಗಳು ಮನೆಯ ಹೊರಗೆ 1ನೆಯ ದಿನ, 3ನೆಯ ದಿನ, 7ನೆಯ ದಿನ ಅಥವಾ 9ನೆಯ ದಿನದಲ್ಲಿ ಜಲಾಂಜಲಿಯನ್ನು ಕೊಡಬೇಕು. ಮೃತ್ಯುವನ್ನು ಹೊಂದಿರುವ ಮನುಷ್ಯನ ದಹನವಾದ ಎಡೆಯಲ್ಲಿ ಕರ್ಮಾಧಿಕಾರಿಗಳು 4ನೆಯ ದಿನದಲ್ಲಿ ಭಸ್ಮ ಅಸ್ಥಿಗಳನ್ನು ಒಟ್ಟುಗೂಡಿಸಬೇಕು. ಅಸ್ಥಿ ಸಂಚಯನವಾದ ತರುವಾಯ ಗೋತ್ರದ ಜನರಲ್ಲಿ ಪರಸ್ಪರವಾಗಿ ಅಂಗಸ್ಪರ್ಶವು ದುಷ್ಟವಲ್ಲವೆಂದು ಹೇಳಲ್ಪಟ್ಟಿದೆ. ಅಗ್ನಿ ಸಂಚಯನ ನಂತರದಲ್ಲಿ ಸೋದಕರಾದ ಬಂಧುಗಳು ಔರ್ಧ್ವದೇಹಿಕವಾದ ಎಲ್ಲ ಕ್ರಿಯೆಗಳನ್ನು ನೆರವೇರಿಸಬೇಕು. ಮೃತ ದಿನದಲ್ಲಿ ಸಪಿಂಡ ಸೋದಕರು ಮಾಡುವ ಕರ್ತವ್ಯವು ಸ್ಪರ್ಶ ಮಾತ್ರವೇ ಹೊರತು ಇನ್ನಾವ ಕ್ರಿಯೆಯೂ ಇಲ್ಲ. ವೃಕ್ಷ, ಸರ್ಪ, ಗೋವು, ಹುಲಿ, ಸಿಂಹ ಮುಂತಾದ ಕೋರೆಹಲ್ಲಿನ ಪ್ರಾಣಿ, ಶಸ್ತ್ರ, ಜಲ, ನೇಣು ಹಾಕಿಕೊಳ್ಳುವುದು, ಅಗ್ನಿ, ವಿಷ, ಎತ್ತರದಿಂದ ಬೀಳುವುದು, ಪ್ರಾಯೋಪವೇಶ ಮತ್ತು ಉಪವಾಸ ಈ ನಿಮಿತ್ತಗಳಿಂದ ಮೃತನಾದವರ ವಿಷಯದಲ್ಲಿ ಸಪಿಂಡ ಸೋದಕರಿಗೆ ಸದ್ಯ ಶೌಚವು ಹೇಳಲ್ಪಟ್ಟಿದೆ. ಹಾಗೂ ಬಾಲ, ದೇಶಾಂತರ ಪ್ರವಾಸಿ ಮತ್ತು ಸನ್ಯಾಸಿ ಇವರು ಮೃತರಾದರೆ ಸದ್ಯ ಶೌಚವೆಂದು ಕೆಲವರಿಂದ ಹೇಳಲ್ಪಟ್ಟಿರುವುದು. ಮತ್ತೆ ಕೆಲವರು 3 ದಿನಗಳು ಕಳೆದ ಮೇಲೆ ಶೌಚ ಉಂಟಾಗುವುದೆಂದು ಹೇಳುವರು. ಹಾಗೆ ಅಪಮೃತ್ಯು, ದುರ್ಮರಣಗಳನ್ನು ಹೊಂದಿದವರಿಗೆ ಔರ್ಧ್ವದೇಹಿಕ ಕ್ರಿಯೆಯನ್ನು, ಉದಕಾಂಜಲಿ ದಾನವನ್ನು ಮಾಡಬಾರದು.
ಗರ್ಭಸ್ರಾವ ಹೊಂದಿದ ಜಂತುವಿಗೂ ಯಾವ ಕ್ರಿಯೆಯೂ ಇಲ್ಲ. ಆ ಶೌಚವು ಮಾತ್ರ ತನ್ನ ಅವಧಿ ದಿನಗಳವರೆಗೆ ಇದ್ದು ಅನಂತರ ಶುದ್ಧಿಯುಂಟಾಗುವುದು. ಗರ್ಭಸ್ರಾವ ಮುಂತಾದ ನಿಮಿತ್ತಗಳಲ್ಲಿ ಬ್ರಾಹ್ಮಣರಿಗೆ 1 ದಿನವೂ, ಕ್ಷತ್ರಿಯರಿಗೆ 3 ದಿನಗಳು, ವೈಶ್ಯನಿಗೆ 6 ದಿನಗಳು ಮತ್ತು ಶೂದ್ರನಿಗೆ 12 ದಿನಗಳು ಆ ಶೌಚವಿರುವುದು. ಆ ದಿನಗಳು ಪೂರ್ಣವಾದ ಬಳಿಕ ಶುದ್ಧರಾಗುವರು. ಸಪಿಂಡರಲ್ಲಿ ಒಂದು ಮೃತಾಶೌಚವಿರುವಾಗ ಮತ್ತೊಬ್ಬನು ಸಪಿಂಡನು ಮರಣ ಹೊಂದಿದರೆ ಮೊದಲಿನ ಆಶೌಚದ ದಿನಗಣನೆಯಂತೆ ಆಯಾಯ ದಿನಗಳಲ್ಲಿ ನಡೆಯುವ ಕ್ರಿಯೆಯನ್ನು ಮಾಡಬೇಕು. ಆಶೌಚಾನುಷ್ಠಾನದ ವಿಧಿಯು ಜನನ ನಿಮಿತ್ತದಲ್ಲಿಯೂ ಇದೇ ರೀತಿಯಾಗಿ ಪ್ರಾಜ್ಞರಿಂದ ಹೇಳಲ್ಪಟ್ಟಿದೆ. ಸಪಿಂಡ ಸೋದಕ ಬಂಧುಗಳಲ್ಲಿ ಎಲ್ಲರಲ್ಲಿಯೂ ಜನ್ಮ ಮರಣಾಶೌಚಗಳ ದಿನಗಣನೆಯು ಒಂದೇ ವಿಧವಾಗಿದೆ. ಪುತ್ರನು ಜನಿಸಿದಾಗ ತಂದೆಗೆ ಮಾತ್ರ ಧರಿಸಿರುವ ವಸ್ತ್ರ ಸಮೇತವಾಗಿ ಮಾಡುವ ಸಚೇಲ ಸ್ನಾನವು ವಿಹಿತವಾಗಿರುವುದು. ಮೃತನಾಗಿರುವ ವೇಳೆಯಲ್ಲಿ ಸಮಸ್ತ ಬಂಧುಗಳಿಗೂ ಸಚೇಲ ಸ್ನಾನವು ಕರ್ತವ್ಯವೆಂದು ಪೂಜ್ಯನಾದ ಭೃಗುಮುನಿಯು ಹೇಳಿರುವನು. ಜಾತಾಶೌಚದ ಪ್ರಸಂಗದಲ್ಲಿಯೂ ಒಂದು ಮಗುವು ಹುಟ್ಟಿ ಆ ಜಾತಾಶೌಚವು ಇರುವಾಗ ಮತ್ತೊಂದು ಮಗುವು ಜನಿಸಿದರೆ ಮೊದಲಿನ ಜಾತಾಶೌಚದ ದಿನಗಳ ಗಣನೆಯಿಂದಲೇ ಮುಂದಿನ ಜಾತಾಶೌಚದಿಂದಲೂ ಶುದ್ಧಿಯು ಉಂಟಾಗುವುದು. ಎಲ್ಲ ವರ್ಣದ ಜನರು ತಮಗೆ ವಿಹಿತವಾಗಿರುವಂತೆ 10, 12, 15 ಮತ್ತು 30 ದಿನಗಳ ಅವಧಿಯ ಆಶೌಚ ದಿನಗಳನ್ನು ಕಳೆದು ಯಥಾವಿಧಿಯಾಗಿ ತಮ್ಮ ತಮ್ಮ ಕರ್ತವ್ಯವಾದ ಕರ್ಮಗಳನ್ನು ಆಚರಿಸಬೇಕು. ತರುವಾಯ ಮರಣ ಹೊಂದಿರುವ ಪ್ರೇತಜಂತುವನ್ನು ಉದ್ದೇಶ ಮಾಡಿ ಏಕೋದ್ದಿಷ್ಟವೆಂಬ ಶ್ರಾದ್ದವನ್ನು ಮಾಡಬೇಕು. ಹಾಗೂ ಕರ್ಮಾಧಿಕಾರಿಗಳಾದ ಮಾನವರು 1 ವರ್ಷದ ಒಳಗಾಗಿ ಸಪಿಂಡೀಕರಣ ಶ್ರಾದ್ದವನ್ನು ಮಾಡಬೇಕು. ಅನಂತರ ಪ್ರೇತಕ್ಕೆ ಪಿತೃತ್ವವು ಬಂದಂತೆ ಆಗುವುದರಿಂದ ಮುಂದೆ ಆಬ್ದಿಕ, ಪಾರ್ವಣ, ದರ್ಶ ಶ್ರಾದ್ದಗಳಿಂದ ಪಿತೃಗಳಿಗೆ ತೃಪ್ತಿಯನ್ನು ಉಂಟು ಮಾಡಬೇಕು. ಮತ್ತು ವೇದದಲ್ಲಿ ಹೇಳಿರುವಂತೆ ಪಿಂಡ ಪಿತೃ ಯಜ್ಞಾದಿಗಳನ್ನು ಆಚರಿಸಬೇಕು. ಪ್ರೇತ ಸಂಸ್ಕಾರವನ್ನು ಮಾಡುವ ಸಮಯದಲ್ಲಿ ಪ್ರೇತ ತೃಪ್ತಿಯನ್ನು ಬಯಸಿ ಜ್ಞಾನಿಯಾದ ಅಧಿಕಾರಿಯು ಬ್ರಾಹ್ಮಣರಿಗೆ ಅನೇಕ ದಾನಗಳನ್ನು ಕೊಡಬೇಕು. ಕರ್ತೃವು ಶ್ರದ್ಧೆಯಿಂದ ಕೂಡಿ ಸತ್ಪಾತ್ರದಲ್ಲಿ ಮಾಡುವ ದಾನವು ಅನಂತ ತೃಪ್ತಿಯನ್ನು ಕೊಡುವುದು. ಮರಣ ಹೊಂದಿದ ಮಾನವನಿಗೆ ಲೋಕದಲ್ಲಿ ಯಾವುದು ಇಷ್ಟವಾಗಿದ್ದಿತೋ ಮತ್ತು ಮನೆಯಲ್ಲಿ ಅವನಿಗೆ ಯಾವುದರಲ್ಲಿ ಪ್ರೀತಿ ಇದ್ದಿತೋ ಅದನ್ನು ಗುಣವಂತನಾದ ಸತ್ಪಾತ್ರನಲ್ಲಿ ದಾನ ಮಾಡಬೇಕು. ಅದರಿಂದ ಪಿತೃವಿಗೆ ಅಕ್ಷಯವಾದ ತೃಪ್ತಿಯುಂಟಾಗುವುದು. ಪುತ್ರನೇ, ಭೂಮಿ, ಹಸು ಮುಂತಾದ ವಸ್ತುಗಳನ್ನು ಮತ್ತೆ ಮತ್ತೆ ಪ್ರೇತವನ್ನು ಉದ್ದೇಶಿಸಿ ದಾನ ಮಾಡಬೇಕು. ಹಾಗೆ ಅನೇಕ ವಿಧವಾದ ದಾನಗಳನ್ನು ಕೊಡುವುದರಿಂದ ಪಿತೃಗಳು ಹೆಚ್ಚಾದ ತೃಪ್ತಿಯನ್ನು ಹೊಂದುವರು. ಪಿತೃಕ್ರಿಯೆಯನ್ನು ಮಾಡಬೇಕಾದ ದಿನಗಳು ಪೂರ್ತಿಯಾಗಿ ಕಳೆದ ಮೇಲೆ ಜಲ, ವಾಹನ, ಆಯುಧ, ಚಾಟಿ, ದಂಡ ಮುಂತಾದವುಗಳನ್ನು ಸ್ಪರ್ಶಿಸಬೇಕು. ಇದು ಕ್ಷತ್ರಿಯರಿಗೆ ಮಂಗಲ ಸ್ವೀಕಾರ ಕರ್ಮವಾಗುವುದು. ಹೀಗೆ ಪ್ರತಿಯೊಂದು ವರ್ಣದವರು ತಮ್ಮ ವಿಧಿಯಂತೆ ಕ್ರಿಯೆಯನ್ನು ಪೂರ್ತಿಗೊಳಿಸಬೇಕು. ಪ್ರತಿಯೊಬ್ಬ ಮಾನವನು ತನ್ನ ವರ್ಣ ಧರ್ಮಗಳಿಗೆ ಅನುಗುಣವಾಗಿ ನಿರ್ದೇಶಿಸಲ್ಪಟ್ಟಿರುವ ಉಪಕರಣಗಳನ್ನು ಉಪಯೋಗಿಸಿ ಆಯಾಯ ಕ್ರಿಯೆಗಳನ್ನು ಆಚರಿಸಬೇಕು. ಹಾಗೆ ಪವಿತ್ರವಾಗಿರುವ ಎಲ್ಲ ಆಚಾರಗಳು ಇಹ ಪರಲೋಕಗಳಲ್ಲಿ ಸಂಪತ್ತನ್ನು ಕೊಡುವವು. ಗೃಹಸ್ಥ ಮಾನವನು 3 ವೇದಗಳನ್ನು ತಪ್ಪದೇ ಅಧ್ಯಯನ ಮಾಡಬೇಕು. ವಿಚಾರಪೂರ್ವಕವಾಗಿ ಜ್ಞಾನವನ್ನು ಅರ್ಜಿಸಿ ಜ್ಞಾನಿಯಾಗಬೇಕು. ಧರ್ಮ ಮಾರ್ಗದಿಂದ ಧನವನ್ನು ಸಂಪಾದಿಸಬೇಕು ಮತ್ತು ಯತ್ನಪೂರ್ವಕವಾಗಿ ಯಾಗಾದಿ ಧರ್ಮಗಳನ್ನು ಆಚರಿಸಬೇಕು. ಪುತ್ರನೇ, ಯಾವ ಕರ್ಮವನ್ನು ಆಚರಿಸುವುದರಿಂದ ಆತ್ಮವು ಜುಗುಪ್ಸೆಗೆ ಎಡೆಯಾಗಲಾರದೋ
ಅಂತಹ ಕರ್ಮವನ್ನು ಯಾವ ಶಂಕೆಯನ್ನೂ ಇಟ್ಟುಕೊಳ್ಳದೆ ನಿರ್ಭಯವಾಗಿ ಮಾಡಬೇಕು ಮತ್ತು ತಾನು ಮಾಡಿರುವ ಕರ್ಮವನ್ನು ಮಹಾಜನರ ಎದುರಿನಲ್ಲಿ ಬಚ್ಚಿಡಬೇಕಾದುದಾಗಿ ಇರಬಾರದು. ಪುತ್ರನೇ, ಇಲ್ಲಿ ಹೇಳಿರುವ ವಿಧಿಯಂತೆ ಆಯಾಯ ಕರ್ಮಗಳನ್ನು ಆಚರಿಸುತ್ತಲಿರುವ ಗೃಹಸ್ಥಾಶ್ರಮವನ್ನು ಕೈಗೊಂಡಿರುವ ಪುರುಷನಿಗೆ ಧರ್ಮ, ಅರ್ಥ, ಕಾಮಗಳೆಂಬ ತ್ರಿವರ್ಗವು ಸಿದ್ಧಿಸುವುದರಿಂದ ಇಹ ಪರಲೋಕಗಳಲ್ಲಿ ಕಲ್ಯಾಣ ಉಂಟಾಗುವುದು. ಇತಿ ಶ್ರೀ ಮಾರ್ಕಂಡೇಯ ಮಹಾಪುರಾಣೆ ಅಲರ್ಕಾನುಶಾಸನೆ ಧರ್ಮಾಧರ್ಮ ನಿರೂಪಣಂ ನಾಮ 32 ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮಾರ್ಕಂಡೇಯ ಮಹಾಪುರಾಣದ 33ನೇ ಅಧ್ಯಾಯವಾದ ಕುವಲಯಾಶ್ವ ಮದಾಲಸೆಯರು ತಪೋವನಕ್ಕೆ ತೆರಳುವುದು, ಕಡೆಯದಾಗಿ ಮದಾಲಸೆಯು ಉಪದೇಶಾಕ್ಷರಗಳಿಂದ ಕೂಡಿದ ಉಂಗುರವನ್ನು ಅಲರ್ಕನ ಕೈಯಲ್ಲಿ ಕೊಟ್ಟು ಉಪದೇಶ ಮಾಡುವುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.